ಅದರಲ್ಲಿ ಕಾನೂನು ಉಲ್ಲಂಘನೆ ಯಾರ್ಯಾರು ಮಾಡಿದ್ದಾರೆ, ನಮ್ಮ ಅಧ್ಯಕ್ಷರು ಮಾಡಿದರೆ ಅವ್ರನ್ನೂ ಸೇರಿಸ್ಕೊಳ್ಳಿ. ಯಾರು ಇದರಲ್ಲಿ ಏನು ಮುಚ್ಚು ಮೊಲಾಜಿಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತನಿಖೆಯಲ್ಲಿ ಶಿಕ್ಷೆ ಆಗಲಿ. ಈಗ ತನಿಖೆ ಬಗ್ಗೆ ಮಾತಾಡ್ತಾ ಇದ್ದೀರಾ. 7 ಕೇಸು CBIಗೆ ಕೊಟ್ಟಿರೋದು, ನೀವು ಸಾಕ್ಷಿ ನಾನು ಸಾಕ್ಷಿ. 7 ಕೇಸಲ್ಲಿ ಏನು ಬಂದಿದೆ ಇಲ್ಲಿವರೆಗೂ ಹೇಳಿ. ಉತ್ತರ ಕನ್ನಡದ ಒಂದು ಕೊಟ್ಟಿದ್ದೀವಿ ಕ್ಲೀನ್ ಚಿಟ್ಟು, ಗಣಪತಿದು ಕೊಟ್ಟಿದ್ದೀವಿ ಕ್ಲೀನ್ ಚಿಟ್ಟು, ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅದು ಕೊಟ್ಟಿದ್ದೀವಿ, ಕೊನೆ ಇಲ್ಲ. DK ರವಿದು ಏನು ಬಂತು? ಇವತ್ತು ನಾವು ಹಾಕಿರುವಂಥ SIT ಪೊಲೀಸ್ ಆಫೀಸರ್ ಇಡೀ ರಾಜ್ಯದಲ್ಲಿ ಒಬ್ಬ ಒಳ್ಳೆ ಆಫೀಸರ್ ಅನ್ನುವಂಥ ಕ್ರೆಡಿಬಿಲಿಟಿ ಇರುವಂಥ ಆಫೀಸರ್ನ ಹಾಕಿದ್ದೇವೆ. ತನಿಖೆ ಅವರು ಪರ್ಫೆಕ್ಟು ನಾನು ಪರ್ಫೆಕ್ಟು ಅಂತ ನಾನು ಹೇಳ್ತಾ ಇಲ್ಲ. ಅವ್ರೇನಾದರೂ ತಪ್ಪು ಮಾಡಿದರೆ ನೀವು ಹೆಜ್ಜೆ ಹೆಜ್ಜೆಗೆ ಪ್ರಶ್ನೆ ಮಾಡಿ, ನೀವು ನಮ್ಮನ್ನು ಸರಿಗಾದಾರಿಗೆ ತಗೊಂಡು ಬನ್ನಿ. ಅದನ್ನು ಬಿಟ್ಬಿಟ್ಟು ಇಶ್ಯೂನೇ ಡೈವರ್ಟ್ ಯಾರು ಡೈವರ್ಟ್ ಮಾಡ್ತಾ ಇದ್ದಾರೋ ನೀವು ಮಾಡೋದು ಬೇಡ, ನಾನು ಮಾಡೋದು ಬೇಡ. ತನಿಖೆ ಈಗ ಆಯಿತು ನೋಡಿ, ನಾನೇ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾನೇ ಮಾಡ್ತಾ ಇದ್ದೀನಿ ಅಂತಲೂ ಇಟ್ಕೊಳ್ಳಿ. ನಾನು ಮಾಡಿದರೂ ತಪ್ಪೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರೇ ಡೈವರ್ಟ್ ಮಾಡಿದರೂ ತಪ್ಪೆ. ಪಾರ್ಟಿ, ಪಕ್ಷ, ಜಾತಿ, ಸಂಬಂಧ ಎಲ್ಲವೂ ಒಂದು ಲಿಮಿಟ್ವರೆಗೆ. ನಾನೇನು 24 ಕ್ಯಾರೆಟ್ ಗೋಲ್ಡ್ ಅಲ್ಲ, ನಾನು ಸ್ಫಟಿಕನೂ ಅಲ್ಲ, ನಾನು ಅಪರಂಜಿನೂ ಅಲ್ಲ. ಎಲ್ಲರ ಮನೆ ದೋಸೆ ತೂತು. ಆದರೆ ಕೆಲವು ಸಂದರ್ಭದಲ್ಲಿ ಒಂದು ಗೆರೆಗೀಚಿ ನಿಂತ್ಕೋಬೇಕಾಗತ್ತೆ. ಇವತ್ತು ನಡೀತಾ ಇರೋ ಈ ಡೈವರ್ಷನ್ ಟ್ಯಾಕ್ಟಿಕ್ಕು ನಿಜವಾದ ಅಪರಾಧಿಗಳನ್ನು ಅವ್ರ ಮೇಲೆ ಏನು ಅಯ್ಯೋ ಪಾಪ ಅಂತ. ಯಾರು ಕಿಡ್ನ್ಯಾಪ್ ಮಾಡೋದು ಅಯ್ಯೋ ಪಾಪನ? 62 ವಯಸ್ಸು ಮಹಿಳೆಯನ್ನು ತಗೊಂಡೋಗಿ ಎಲ್ಲೋ ಇಡೋದು ಅಯ್ಯೋ ಪಾಪನ? 100 ಜನ ಮಹಿಳೆಯರ ಮಾನಭಂಗ ಮಾಡೋದು ಅಯ್ಯೋ ಪಾಪನ? ಅವರಿಬ್ಬರು ಭೇಟಿ ಮಾಡಿರೋದು ಏನಾಯ್ತು? ಅವರ ಭೇಟಿ ಮಾಡಿದಾಗ ಏನಾಯ್ತು ಅನ್ನೋದು ನಿಮಗೂ ಗೊತ್ತಿದೆ, ನಿಮ್ಗೇನು ಗೊತ್ತಿಲ್ಲದೆ ಏನಿಲ್ಲ. ಆದರೆ ಎಲ್ಲರೂ ಗೊತ್ತಿಲ್ದಂಗೆ ನಾವು ಜಾಣರಾಗೋದು ಬೇಡ. ವಾಸ್ತವಾಂಶಗಳೇನು ಅನ್ನೋದು ನಿಮಗೂ ಗೊತ್ತಿದೆ, ನಿಮಗೆ ಗೊತ್ತಿಲ್ಲದೆ ಏನಿಲ್ಲ. ನಿಮಗೆ ಗೊತ್ತಿಲ್ಲದೆ ನನಗಿಂತ ಫಸ್ಟ್ ನಿಮಗೆ ಗೊತ್ತಾಗಿರುತ್ತೆ ಎಲ್ಲ ವಿಷಯಗಳು. ನಾವು ಈ ವಿಷಯದಲ್ಲಿ ಲಾಸ್ಟೇ. SITನವರು ಆಯಿತು 4 ದಿನ ಹಿಂದೆ ಇದೇ ಪ್ರಶ್ನೆ ಕೇಳಿದರು ಮೀಡಿಯಾದವರು ನನಗೆ, ರೇವಣ್ಣಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಮಾಡ್ತಾರಪ್ಪ, ಎಲ್ಲದಕ್ಕೂ ಒಂದು ಟೈಮ್ ಲೈನ್ ಇದೆ. ಎನ್ಕ್ವೈರಿ ಪ್ರಕಾರ ಮಾಡ್ತಾರೆ. ಈಗ ರೇವಣ್ಣ ಅವರಿಗೆ ಯಾಕೆ ಅರೆಸ್ಟ್ ಮಾಡಬೇಕಾಗಿ ಬಂತು? ಬಿಕಾಸ್ ಆಫ್ ಕಿಡ್ನ್ಯಾಪಿಂಗ್ ಮೇಲೆ ಅವರು ಆಂಟಿಸಿಪೇಟರಿ ಬೇಲ್ಗೆ ಹೋದ್ರು, ಹಂಗಾಗಿ ಫೇಲ್ ಆಯಿತು. ಕಿಡ್ನ್ಯಾಪ್ ಇಸ್ ಅ ಸೀರಿಯಸ್ ಅಫೆನ್ಸ್. ಅದಕ್ಕೆ 2 ದಿನ ಮೊದಲು ಏನು ಚರ್ಚೆ ನಡೀತು? ಯಾಕೆ ರೇವಣ್ಣ ಅವರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ, ಬೇಕಂತೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಈ ಥರ ಚರ್ಚೆ. ಅರೆಸ್ಟ್ ಮಾಡಿದ ಮೇಲೆ ಇನ್ನೊಂದು ಥರ ಚರ್ಚೆ. ಈಗ ಒಂದು ನಿಮಿಷ ಹೇಳ್ತೇನೆ, ಒಂದು ನಿಮಿಷ. ಬ್ರದರ್, ಐ ಆಮ್ ನಾಟ್ ಇನ್ ದ ಬಿಸ್ನೆಸ್ ಆಫ್ ಹಿಟ್ ಅಂಡ್ ರನ್. ವಾಂಟ್ ಟು ಆನ್ಸರ್ ಕ್ಯಾಟಗಾರಿಕಲಿ. ಅಲೋ ಮೀ ಟು, because we take it seriously. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.